ಇಂದು ನಿಮ್ಮ ನೆಚ್ಚಿನ ನಾಯಕರು ಲೋಕಸಭೆಯ ಅಭ್ಯರ್ಥಿಗಳು ಹಿರಿಯರಾದಂತ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬ್ರೆ, ನಮ್ಮ ನಾಯಕರು ವೈದ್ಯಕೀಯ ಶಿಕ್ಷಣ ಸಚಿವರು ಆದಂತ ಹಿರಿಯರಾದಂತ ಸನ್ಮಾನ್ಯ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ರೆ, ಮಾಜಿ ಸಚಿವರ ಹಿರಿಯರಾದಂತ ರೇವನಾಯಕ್ ಬೆಳಮಿ ಸಾಹೇಬ್ರೆ, ಹಿರಿಯರಾದಂತ ಜಗನ್ನಾಥ್ ಗೋಡಿಯಣ್ಣ ಅವರೇ, MLCಗಳಾದಂತ ಅರವಿಂದ್ ಅರಳಿ ಅವರೇ, ಚಿದಂಬರಂ ಅವರೇ, ಬಾಬು ಹೊನ್ನನಾಯಕ್ ಅವರೇ, ಬ್ಲಾಕ್ ಅಧ್ಯಕ್ಷರಾದಂತ ವೈದ್ಯನಾಥ್ ಅವರೇ, ಹಿರಿಯರಾದಂತ ಮಲ್ಲಿನಾಥ್ ಪಾಟೀಲ್ ಸಾಹೇಬ್ರೆ, CA ಪಾಟೀಲ್ ಅವರೇ ಹಾಗೂ ರವಿ ಬಿರಾದರ್ ಅವರೇ, ಶರಣ ಈಗ ತಾನೇ ಗ್ಯಾರಂಟಿ ಬಗ್ಗೆ ತಮ್ಮೆಲ್ಲರೂ ಕೂಡ ತಿಳಿದಂತ ಅಧ್ಯಕ್ಷರಾದಂತ ಚಂದ್ರಿಕಾ ಪರಮೇಶ್ವರ್ ಅವರೇ ಹಾಗೂ ಗ್ರಾಮದ ಎಲ್ಲ ಗ್ರಾಮಸ್ಥರೇ, ತಾಯಂದಿರೇ, ಮಾಧ್ಯಮದರೇ, ತಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳು. ತಮಗೆಲ್ಲರೂ ಕೂಡ ಗೊತ್ತಿದೆ ನಾವಿಲ್ಲಿ ಯಾಕೆ ಬಂದೀವಂತ. ಬರ್ತಕ್ಕಂಥ 7ನೇ ತಾರೀಕು ಚುನಾವಣೆ ಇದೆ. ನಮ್ಮ ನಾಯಕರಾದಂತ ರಾಧಾಕೃಷ್ಣ ಸಾಹೇಬರಿಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡ್ಬೇಕಂತ ಬಂದು ಕೇಳಕ್ಕೆ ಇಲ್ಲಿ ಬಂದಿವಿ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಆಯಿತು. ಆ ಟೈಮಲ್ಲಿ ಚುನಾವಣೆಗಿಂತ ಮುಂಚೆ ನಿಮಗೆ 5 ಗ್ಯಾರಂಟಿಗಳನ್ನು ನಾವು ಹೇಳಿದ್ವಿ. ಚುನಾವಣೆ ನಂತರ ಸರ್ಕಾರ ಆದಮೇಲೆ 5 ಗ್ಯಾರಂಟಿ ನಿಮ್ಮನೆ ಬಾಗಿಲಿಗೆ ಮುಟ್ಟಿಸೋ ಜವಾಬ್ದಾರಿ ಯಾರಾದ್ರೂ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಬೇಕಾಗ್ತದೆ. ನಿಮಗೆ ಬಿಜೆಪಿ ಅವರು ಏನು ಮಾಡಿಲ್ಲ, ಬರೀ ಹೇಳಿ ನಿಮ್ಮನ್ನ ಮೋಸ ಮಾಡಿ ಓಟ್ ತಗೊಂಡಾಗ. ಇವತ್ತು ಬಡವರಿಗೋಸ್ಕರ ಯಾವ್ದಾದ್ರು ಪಕ್ಷ ಇದೆ ಅಂದ್ರೆ, ಯಾವ್ದಾದ್ರು ಸರ್ಕಾರ ಬಂದು ಬಡವರಿಗೋಸ್ಕರ ಕೆಲಸ ಮಾಡುತ್ತದೆ, ಬಡವರ ಕಳಕಳಿ ಕೇಳುತ್ತೆ, ಬಡವರ ನೋವನ್ನ ಯಾವ್ದಾದ್ರು ಹಂಚ್ಕೊಳ್ಳುತ್ತೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಹಂಚ್ಕೊಳ್ಳುತ್ತೆ ಅಂತ ಹೇಳ್ತೀನಿ ಬಂಧುಗಳೇ. ನಿಮಗೆ ಬಿಜೆಪಿ ಅವರು ಬಂದಾಗ ಹೇಳ್ತಾರೆ ನಿಮಗೆ 15 ಲಕ್ಷ ಕೊಡ್ತೀನಿ ಅಂತ. ಯಾರಪ್ಪ ಕೊಟ್ಟು 15 ಲಕ್ಷ? ವರ್ಷಕ್ಕೆ 2 ಕೋಟಿ ತಾಯಿ ಹೇಳ್ತಾ ಇದ್ದಾರೆ, ಯಾರು ಕೊಟ್ಟಿಲ್ಲ ಅಂತ. ನಿಜ ತಾಯಿ ಯಾರಿಗೂ ಕೂಡ ಕೊಟ್ಟಿಲ್ಲ. ತಾವು ದಟ್ಟಿಗೆ ಹೇಳ್ತೀನಿ ಅಂತ. ಧನ್ಯವಾದ. ಅದಕ್ಕೆ ಆಯ್ತಮ್ಮ, ಆಯ್ತು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರೆ ಯುವಕರಿಗೆ ಯಾರಾದ್ರಪ್ಪ ನೌಕರಿ ತಗೊಂಡಿದಾರ? ವರ್ಷಕ್ಕೆ 2 ಕೋಟಿ ಅಂದ್ರೆ ಇಲ್ಲಿವರೆಗೆ ಎಷ್ಟಾಯ್ತು? 20 ಕೋಟಿ ಉದ್ಯೋಗ ಆಗಬೇಕಾಗಿತ್ತು. ಎಷ್ಟು ಜನಪ್ಪ ನೌಕರಿ ತಗೊಂಡಿದಾರ? ಯಾರಿಗೂ ಕೂಡ ನೌಕರಿ ಸಿಕ್ಕಿಲ್ಲ. ಬರೀ ಸುಳ್ಳು ಹೇಳಿ ಮೋಸ ಮಾಡಿ ನಿಮ್ಮ ಹತ್ರ ಓಟ್ ತಗೊಳ್ಳೋದು ಅಷ್ಟೇ ಕೆಲಸ. ಇವತ್ತು ಕಾಂಗ್ರೆಸ್ ಅವರು ನೋಡಿದಂತೆ ನಡೆದಿದ್ದೀವಿ. ಕಳೆದ ಚುನಾವಣೆಯಲ್ಲಿ ನಾವು ನಿಮ್ಮನ್ನ ಮಾತು ಕೊಟ್ಟಿದ್ದೀವಿ. ಸರ್ಕಾರ ಆದ್ಮೇಲೆ ನಾವು ಮಾತಿನ ತಕ್ಕ ನಡೆದು ನಿಮ್ಮನ್ನ 5 ಗ್ಯಾರಂಟಿ ಮನೆ ಬಾಗಿಲು ಮುಟ್ಟಿಸಿದೀವಿ ಅಂತ ಹೇಳ್ಬೇಕಾಗುತ್ತಾ ಇದ್ರೆ, ನಿಮಗೆ 2,000 ರೂಪಾಯಿ ಪ್ರತಿ ತಿಂಗಳಿಗೆ ಬರ್ತಾ ಇದೆ. ಇಲ್ಲಿವರೆಗೆ ಯಾರಾದ್ರೂ ಕೊಟ್ಟಿದ್ರೆ 2,000 ರೂಪಾಯಿ ನಿಮಗೆ? ತಾಯಿ ಇಂದಿರಾ ಗಾಂಧಿ ಆಶೀರ್ವಾದದಿಂದ ಇವತ್ತಿನ ದಿನ ನಮ್ಮ ಸರ್ಕಾರದಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಆಶೀರ್ವಾದದಿಂದ ನಿಮಗೆ 2,000 ರೂಪಾಯಿ ಬರ್ತಾ ಇದೆ. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಂದ ನಿಮಗೆ 2,000 ರೂಪಾಯಿ ಮನೆ ಬಾಗಿಲು ಬಂದು ಮುಡ್ತಾ ಇದೆ. ಇವತ್ತು ರಾಜ್ಯದಲ್ಲಿ ನೀವೆಲ್ಲಾದ್ರೂ ಹೋಗ್ಬೋದು, ನೀವು ಯಾವ ದೇವಸ್ಥಾನಕ್ಕೆಲ್ಲ ಹೋಗ್ಬೋದು. ಎಷ್ಟೋ ಜನ ತಾಯಂದ್ರು ಈ ಭಾಗದಲ್ಲಿ ಬಿಟ್ಕೊಂಡು ಇನ್ನೊಂದು ಭಾಗದಲ್ಲಿ ಬೆಂಗಳೂರು, ಮೈಸೂರು, ಹೊರನಾಡು ಆ ಕಡೆ ಯಾರು ಕೂಡ ಹೋಗಿರಲಿಲ್ಲ. ಇವತ್ತಿನ ದಿವಸ ನಿಮ್ಗೆ ಅವಕಾಶ ಯಾರಾದ್ರೂ ಕೊಟ್ಟಿದ್ದಾರೆ ಅದು ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ ಅಂತ ಹೇಳಬೇಕಾಗ್ತದೆ. ಯಾವ ಕಡೆ ನೋಡ್ರಿ, ಯಾವ ದಿಕ್ಕಿನಲ್ಲಿ ನೋಡ್ರಿ, ಅಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಕೆಲಸಗಳು ಆಗ್ತದೆ. ಆದ್ರೆ ಕಳೆದ ಚುನಾವಣೆಯಲ್ಲಿ ಉಮೇಶ್ ಜಾಧವ್ ಅವರು ಗೆದ್ದ ಮೇಲೆ ನಿಮ್ಮ ಊರಿಗೆ ಎಷ್ಟು ಸತಿ ಬಂದರಪ್ಪ ಹೇಳ್ಬಿಡಿ. ನಿಮ್ಮ ಊರಿಗೆ ಯಾವತ್ತಾರ ಬಂದು ನಿಮ್ ಸಮಸ್ಯೆಗಳನ್ನ ಕೇಳಿದಾರ? ನಿಮ್ಮ ಊರಿಗೆ ಕೆಲಸಗಳನ್ನ ಮಾಡಿದಾರ? ಏನ್ ಮಾಡಿದಾರೆ ಹೇಳಿ ನೋಡೋಣ. ನಾವ್ ಹೇಳ್ತೀವಿ ಬೇಕಾದ್ರೆ ನಿಮ್ಮ ಊರಿಗೆ ಏನ್ ಕೆಲಸ ಮಾಡಿವಂತ ಹೇಳಿ. ಕಾಂಗ್ರೆಸ್ ಅವರ ನಾವು ಹೇಳ್ತೀವಿ ಕೆಲಸ ಮಾಡಿವಂತ ಹೇಳಿ. 2013 ತಾವೆಲ್ಲರೂ ಕೂಡ
ಅಂತಂದ್ರೆ ಆಶೀರ್ವಾದ ಶಾಸಕರಾಗಿ ನೋಡಿದ್ರಿ. ನಾವು ಒಂದಿನ ಸುಮ್ಮ ಕೂತಿಲ್ಲ, ಪ್ರತಿದಿನನೂ ಕೂಡ ನಾವು ಮತಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಕಾಳಜಿ ಮಾಡ್ತಾ ಇದ್ವಿ. ನಾವು ಕೊಟ್ಟಂತ ಕೊಡುಗೆ ಇಲ್ಲಿ ಚಿತ್ತೂರಲ್ಲಿ ಚಂದಮ್ಮ ಸ್ಕೂಲ್ ನೋಡ್ಬೋದು. 2013 ಆ ಪರಿಸ್ಥಿತಿ, ಸ್ಕೂಲಿನ ಪರಿಸ್ಥಿತಿ ಹಾಗಿತ್ತು ಅಂದ್ರೆ ಸಣ್ಣ ಒಂದು ಮನೆ ಸರ್, ಆ ಮನೆ ಒಳಗೆ ಶಾಲೆಯನ್ನು ಅಲ್ಲೇ, ಅದೇ ಕ್ಲಾಸ್ ರೂಮ್ ಅಲ್ಲಿ ಅಲ್ಲೇ ಓದಬೇಕು, ಮಕ್ಕಳು ಅಲ್ಲೇ ಬದುಕಬೇಕು, ಆ ಪರಿಸ್ಥಿತಿ ಅಲ್ಲಿತ್ತು. ಇವತ್ತಿನ ದಿವಸ ನೀವು ನೋಡ್ಬೋದು ಚಿತ್ತೂರಾಣಿ ಚಂದಮ್ಮ ಸ್ಕೂಲ್ ಎಷ್ಟು ಜನ ಮಕ್ಕಳಿಗೆ ಇವತ್ತು ಅನುಕೂಲ ಆಗ್ತಾ ಇದೆ. ಅದು ನಾವು 2013 18ರವರೆಗೆ ಆ ಕೆಲಸ ಮಾಡಿ ಓಪನಿಂಗ್ ಮಾಡಿದ್ರೆ ಸನ್ಮಾನ್ಯ ಶ್ರೀ ಶರಣಪ್ರಕಾಶ ಪಾಟೀಲ್ ಸಾಹೇಬರು ಬಂದು ಓಪನಿಂಗ್ ಮಾಡಿದಾರಲ್ಲ. ಸಿಸಿ ರೋಡ್ ಆಗಿರ್ಬೋದು, ಇಲ್ಲಿ ಕನೆಕ್ಟಿಂಗ್ ರೋಡ್ಗಳಾಗಿರ್ಬೋದು, ಈ ನಿಮ್ಮ SC ಒಳಗೆ CC ರೋಡ್ಗಳಾಗಿರ್ಬೋದು, ಕಗ್ಗನಮಳ್ಳಿ ರೋಡ್ ಆಗಿರ್ಬೋದು, ಒಂದಲ್ಲ ಹಲವಾರು ಕೆಲಸಗಳು ನಾವು ಹೇಳಿದ್ದೇವೆ, ನಾವು ಮಾಡಿದೀವಿ. ಆದ್ರೆ ಬಿಜೆಪಿ ಅವರು ಏನ್ ಮಾಡಿದ್ದಾರೆ? ಏನೂ ಮಾಡಿಲ್ಲ. ಅವ್ರು ಬರೀ ಸುಳ್ಳು ಬಂದು ತಗೊಳ್ತಾರೆ. ಭವನಗಳಾಗಿರ್ಬೋದು, CC ರೋಡ್ಗಳಾಗಿರ್ಬೋದು, ಇಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಆಗಿರ್ಬೋದು, ಹಲವಾರು ಕೆಲಸಗಳನ್ನ ನಾವು ಇಲ್ಲಿ ಮಾಡಿದೀವಿ. ಅದಕ್ಕೆ ನಾವು ಇದಕ್ಕಿಂತ ಬಂದು ಕೇಳೋದನ್ನೇ, ನಿಮ್ಮನ್ನ ಓಟ್ ಕೇಳೋದನ್ನೇ, ಕಳೆದ ಚುನಾವಣೆಯಲ್ಲಿ ತಮಗೆ 5 ಗ್ಯಾರಂಟಿಗಳನ್ನ ಮುಗಿಸಿದೀವಿ. ಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ನಾಯಕರಾದ ರಾಧಾಕೃಷ್ಣ ಎಲ್ಲರೂ ಕೂಡ ಗೆಲ್ಲಿಸಿ ಕಳಿಸ್ಮೇಲೆ ನಮ್ಮ ಕೇಂದ್ರದಲ್ಲಿ ಸರ್ಕಾರ ಆದ್ಮೇಲೆ ಇನ್ನೂ 5 ಗ್ಯಾರಂಟಿ ಕೂಡ ನಿಮ್ಮ ಮನೆ ಬಾಗಿಲು ಮುಗಿಸೋ ಕಾಂಗ್ರೆಸ್ ಅವ್ರು ಮಾಡ್ತಾರಂತ ಹೇಳ್ತೀನಿ. ಇವತ್ತು 371 ಜೆಯಿಂದ ಎಷ್ಟೋ ಜನಕ್ಕೆ ಇವತ್ತು ಏನು ಉಪಯೋಗ ಆಗ್ತಾ ಇದೆ. ಎಷ್ಟೋ ಜನಗಳು ನೌಕರಿಗಳಾಗಿವೆ, ಇವತ್ತು ಎಷ್ಟೋ ಜನ PSIಗಳಾಗಿದ್ದಾರೆ, ಎಷ್ಟೋ ಜನ ಡಾಕ್ಟರ್ಸ್ಗಳಾಗಿದ್ದಾರೆ, ಎಷ್ಟೋ ಜನ ತಹಸೀಲ್ದಾರ್ಸ್ಗಳಾಗಿದ್ದಾರೆ. ಈ ಭಾಗದಲ್ಲಿ ಯಾರಪ್ಪ ಆಗ್ತಿದ್ರು? ಮೊದಲು ಯಾರು ಕೂಡ ಆಗ್ತಿರ್ಲಿಲ್ಲ. ಇವತ್ತು ಕೊಟ್ಟಂತ ಕೊಡುಗೆ ಯಾರು? ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು. ಇವತ್ತು ಜೈದೇವ್ ಹಾಸ್ಪಿಟಲ್ ಗುಲ್ಬರ್ಗಾದಲ್ಲಿ ನೋಡ್ಬೋದು, ಭವ್ಯವಾಗಿರೋ ಜೈದೇವ್ ಹಾಸ್ಪಿಟಲ್ ಕೊಟ್ಟಂತ ಕೊಡುಗೆ ಯಾರು? ಶರಣಪ್ರಕಾಶ್ ಪಾಟೀಲ್ ಸಾಹೇಬರು. ಏರ್ಪೋರ್ಟ್ ಕೊಟ್ಟಂತ ಕೊಡುಗೆ ಯಾರು? ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು. ಇಷ್ಟೆಲ್ಲ ಯೋಜನೆಗಳನ್ನು ಕೊಟ್ಟು ಇವತ್ತು ನಿಮ್ಮ ಮನೆ ಬಾಗಿಲು ಮತ್ತೆ ನಾವು ಬಂದಿದ್ದೀವಿ. ಸುಮಾರು ಮತ್ತೆ 5 ಗ್ಯಾರಂಟಿಗಳನ್ನ ನಿಮ್ಗೆ ಕೊಡ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದೀವಿ. ಅದಕ್ಕೆ ಬರ್ತಕ್ಕಂಥ ಚುನಾವಣೆಯಲ್ಲಿ 7ನೇ ತಾರೀಕು ತಮ್ಮೆಲ್ಲರ ಮತ ಹಸ್ತಕ್ಕಿರ್ಲಿ ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಮಾತಾಡೋಕೆ ಅವಕಾಶ ಕೊಡಿ. ತಮ್ಮೆಲ್ಲರೂ ಒಂದು ವಿಷಯ ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಇವತ್ತು ನಮ್ಮೆದುರಿಗೆ ಲೋಕಸಭೆ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ನಾವು ಮತವನ್ನ ಹಾಕುವ ಮುಖಾಂತರ ಬಹು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾದಂತದ್ದು ಒಂದು ನಮ್ಮ ಅನಿವಾರ್ಯತೆ ಇದೆ. ಏಕೆಂದ್ರೆ ಇಲ್ಲಿ ನಮ್ಮ ಎದುರಿಗೆ ಹಿಂದೆ 5 ವರ್ಷಗಳ ಗತಿಸಿ ಹೋದು ಆಗಿನ ಬಿಜೆಪಿ MP ಆಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರು ನಮ್ಮ ಊರಿಗೆ ತಿರುಗಿನೂ ಕೂಡ ಒಂದು ನೋಡ್ಲಿಲ್ಲ. ಏಕೆಂದ್ರೆ ಅವರು ಮಾಡಿರ್ತಕ್ಕಂಥ ಕೆಲಸ ಬರೀ ಶೂನ್ಯ ಆಗಿರೋದ್ರಿಂದ ಅವರು ಬಂದು ಮತವನ್ನ ಹೇಗೆ ಕೇಳ್ತಾರೆ ಅಂತ ನಮ್ಮ ಎದುರಿಗೆ. ಹಾಗಾಗಿ ಬರೀ ಸುಳ್ಳು ಹೇಳಿರ್ತಕ್ಕಂಥ ಬಿಜೆಪಿ ಪಕ್ಷ ಸುಳ್ಳು ಮತ್ತು ಚಂದ್ರಿಕಾ ಕೂಡ ಹೇಳಿದ್ರು. ಏನಂದ್ರೆ ಅವರು 15 ಲಕ್ಷ ಕೊಡ್ತೇವೆ ಅಂತ ಹೇಳಿದ್ರು, ಅದು ಯಾರು ಕೂಡ ಅಕೌಂಟ್ ಬರಲಿಲ್ಲ. ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರು, ಅವರು ಕೂಡ ಕೊಡಲಿಲ್ಲ. ಇವತ್ತು ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣನೇ ಘೋಷಣೆ ಮಾಡಿದ್ರು 5 ಯೋಜನೆಗಳು, 5 ಭಾಗ್ಯಗಳು. ಸಿದ್ದರಾಮಯ್ಯನವರಿಗೆ ಭಾಗ್ಯಗಳ ಸರ್ದಾರ ಅಂತ ಕರೆದ್ರು ತಪ್ಪಾಗ್ಲಿಕ್ಕಿಲ್ಲ. ಆದ್ಮೇಲೆ ಗೃಹ ಲಕ್ಷ್ಮಿ 2,000 ರೂಪಾಯಿ ತಮ್ಮ ಅಕೌಂಟ್ಗೆ ಬರ್ತಾ ಇದೆ. ಮತ್ತು ಗೃಹ ಜ್ಯೋತಿ 200 ಯೂನಿಟ್ ಏನು ದೀಪವನ್ನ ಕರೆಂಟ್ ಅನ್ನು ಉಳಿದ್ರು ಫ್ರೀ ಆಗಿ ಪುಕ್ಕಟೆಯನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡೋದು, ಅದು ಕೂಡ ಅನುಷ್ಠಾನಕ್ಕೆ ಬಂದಿದೆ. ಹಾಗೂ ಶಕ್ತಿ ಯೋಜನೆ ಬಸ್ನಲ್ಲಿ ಎಲ್ಲಾ ತಾಯಂದ್ರು ಫ್ರೀ ಹೋಗತಕ್ಕಂಥದ್ದು. ಈಗಾಗಲೇ ನಾನು ಖಂಡನೆಯನ್ನು ಮಾಡ್ತೀನಿ ಶ್ರುತಿ ಚಿತ್ರನಟಿ ಶ್ರುತಿ ಅವರಿಗೆ ಈ ವೇದಿಕೆ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ. ತಾವು ಒಂದು ಹೆಣ್ಣಾಗಿದ್ದೀರಿ, ನಮ್ಮ ತಾಯಂದಿರು ಅಕ್ಕ ತಂಗಿಯರು ಏನಾದರೂ ಎಕಡೆ ಹೋಗ್ತಾರ, ಎಲ್ಲೆಲ್ಲೂ ಹೋಗ್ತಾರ ಅಂತಕ್ಕಂಥದ್ದು ಮಾತನಾಡಿದ್ರಿ. ನೀವು ಬೇಷರತ್ತಾಗಿ ಕ್ಷಮೆಯನ್ನು ಕೇಳಬೇಕು. ಇಲ್ಲದಿದ್ರೆ ಈ ಚುನಾವಣೆ ಮುಗಿದ ಬಳಿಕ ತಮ್ಮ ವಿರುದ್ಧ ಉಗ್ರವಾದ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷ ಇಳಿತದೆ ಅಂತಕ್ಕಂಥ ಮಾತನ್ನ ನಾನು ಬಿಜೆಪಿ ಕಾರ್ಯಕರ್ತರು ರೊಕ್ಕ ಕೊಟ್ಟರೆ ಎಲ್ಲ ಓಟ್ ಹಾಕಿಸ್ತಾರ. ಅದು ಮರಿ ಉಮೇಶ್ ಜಾಧವ್ ಈ ಸಾರಿ ಹಿಂದೇನ್ ಮಾಡಿರಿ ಈ ಸರಿ ಆಗಕ್ಕೆ ಸಾಧ್ಯ ಇಲ್ಲ. ಯಾರು ಹೇಳ್ತಾರಪ್ಪ ಅಂದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಶ್ರೀಕೃಷ್ಣ ಪರಮಾತ್ಮ ಮಾತನ್ನು ಹೇಳಿದ, ಎಲ್ಲಿ ಅನ್ಯಾಯ ಅಂತ ಅಲ್ಲಿ ನಾ ಬರ್ತೀನಿ. ಹೋಸಲ ಅನ್ಯಾಯಗಳನ್ನು ಕಸಿ 2ನೇ ಶ್ರೀಕೃಷ್ಣ ಪರಮಾತ್ಮ ಬಂದಪ್ಪ ರಾಧಾಕೃಷ್ಣ ಬಂದಾರ. ಈ ಭಾಗಕ್ಕೆ ಬೀಳ್ತಾರ ಉಮೇಶ್ ಜಾಧವ್ರೆ, ಅದು ಹಿಂದೆಂದು ಬರೀ ಇವತ್ತ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಸೋಲಕ್ಕೆ ನಾವೇ ಕಾರಣ ಅಂತ ನಾನು ಭಾವಿಸ್ಕೊಳ್ತೀನಿ. ಆದ್ರೆ ಪ್ರತಿಯೊಂದು ಪಾರ್ಲಿಮೆಂಟ್ದಲ್ಲಿ ಮೋದಿದು ಏನಿತ್ತು ಕಂಡು ಹಿಡಿತಿರು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಮೋದಿ ಗ್ಯಾರಂಟಿ ಹೆಂಗದಪ್ಪ ಅಂದ್ರೆ ಕನ್ನಡ ನೋಟ್, ಕಾಂಗ್ರೆಸ್ ಗ್ಯಾರಂಟಿ ಹೆಂಗಂದ್ರೆ ನಮ್ಮ ತಾಯಿಂದ ರೂಪಾಯಿ ಕೊಡ್ತಾವೆ 2,000 ರೂಪಾಯಿ. ಇಷ್ಟೇ ವ್ಯತ್ಯಾಸ ಅದ. ಸುಳ್ಳು ಹೇಳ್ಕೇಸಿ
ಆ ಜಾಗನಾಗಿದ್ದರು ಒಂದೇ ಮಾಡಬೇಕಾಗಿತ್ತು. ಮೂರ್ನಾಲ್ಕು ಅವ್ರು ಹೇಳಿದ್ರು ಒಂದೇ ಮಾಡಬೇಕಾಗಿತ್ತು, ಒಂದು ಮಾಡಕ್ಕಾಗಿಲ್ಲ. ಈಗ ಉಮೇಶ್ ಜಾಧವ್ ಬಗ್ಗೆ ಏನಪ್ಪ ಅಂದ್ರೆ ಅವ ಹೇಳಲ್ಲ ನನಗೆ ಓಟ್ ಕೊಡ್ರಿ ಅಂತ ಹೇಳಲ್ಲ. ನಾಳೆ ಏನು ಮಾಡಿ ನಂಗೆ ಬೇಕಂದ್ರೆ ಮೋದಿ ಓಟ್ ನೋಡ್ಕೊಡ್ರಿ, ಮೋದಿ ಓಟ್ ನೋಡ್ಕೊಡ್ರಿ. ಮೋದಿ ಇಲ್ಲಿ ಬರ್ತಾನ, ಇಲ್ಲಿ ಬರೋರು ಪ್ರಿಯಾಂಕಾ ಖರ್ಗೆ, ಶರಣ ಪ್ರಕಾಶ್ ಪಾಟೀಲ್ ಈ ಜಿಲ್ಲೆ ಮಂತ್ರಿ ಇದ್ದಾರ. ದುಃಖದಾಗ ಪಾಲಾಗ ಅವರು ನ್ಯಾಯ ಕೊಡೋರ. ಚಂದ್ರ ಸೂರ್ಯ ಗೆದ್ದಪ್ರೆ ಪ್ರಿಯಾಂಕಾ ಖರ್ಗೆಜಿ, ಶರಣ ಪ್ರಕಾಶ್ ಪಾಟೀಲ್ ಜಿ. ಅದು ಉಮೇಶ್ ಜಾಧವ್ ನಿಮ್ ದುಃಖದಾಗ ಬರಲ್ಲ, ಸುಖದಾಗ ಬರಲ್ಲ. ನಾ ಕೈ ಎತ್ತಿ ಹೇಳ್ತೀನಿ, ನನಗೂ ಆಶೀರ್ವಾದ ಮಾಡಿರಿ. ಕೆಲಸ ಕಮ್ಮಿ ಮಾಡಿರ್ಬೋದು, ನಿಮ್ ಮನೆ ನಿಮ್ ಊರಿಗೆ 10 ಸಾರಿ ಭೇಟಿ ಕೊಟ್ಟಿ ತಿನ್ನಿ ಸಪೋರ್ಟ್ ಕಾರಣದಾಗ ಏನ್ ಮುಖಾಂತರ ತಗೊಂಡ್ ಬರ್ತಿ, ಏನ್ ಮಾಡಿದೇವು ಅಟ್ಲೀಸ್ಟ್ ಒಂದು ಕಾರ್ಯಕ್ರಮ ಬಂದಿಲ್ಲ ಮಾಡ್ತಾ ಇದ್ದಾರೆ ಬಂಧುಗಳೇ. ಅದಕ್ಕೆ ಒಳ್ಳೆ ಅಭ್ಯರ್ಥಿ ಇವತ್ತು ನೀವು ಅವರಿಗೆ ಕಳಿಸ್ತೀರಿ ಎಂಬ ವಿಶ್ವಾಸದ 15 ದಿವಸದಿಂದ ಪ್ರವಾಸ ಮಾಡ್ತಾ ಇದ್ದೇವೆ. ಜನಸಂವಾದ ನಮ್ಮ ವಯಸ್ಸಾದ ಮುಖಿಸ್ಕೊಡ್ತಾರೆ, ಆ ಜನ ಮುಖಿಸ್ಬಿಡ್ತಾರ. ರಾಧಾಕೃಷ್ಣ ಮ್ಯಾಲ, ಶರಣ ಪ್ರಕಾಶ್ ಪಾಟೀಲ್ ಮ್ಯಾಲ ಇದು ಎಲ್ಲ ನೋಡಿದಾಗ ನಂಗೆ ರಾಜಕೀಯ ಹೇಳ್ತೀನಿ, 2 ಲಕ್ಷ ಹೆಚ್ಚಿನ ಬರ್ಬೇಕು ಈ ಜನ ಓಟ್ ಕೊಟ್ರೆ. ಅಷ್ಟು ಶಕ್ತಿ ಬಂದದ ಅಧ್ಯಕ್ಷೆ ನಮ್ಮೆಲ್ಲರಿಗೆ ನಾನು ಪ್ರಾರ್ಥನೆ ಮಾಡಿ ಬಂದಿದ್ದೀನಿ. ಅದು ನಾವೆಲ್ಲ ಸಹ ಇಟ್ಕೊಂಡು ಜಿಲ್ಲೆದ ಒಂದು ಸಹ ಅಭಿಮಾನ ಇಟ್ಕೊಂಡು ನಾವೆಲ್ಲರೂ ಒಕ್ಕಟ್ಟಾಗಿ ಆಶೀರ್ವಾದ ತಾವೆಲ್ಲ ಮಾಡ್ಬೇಕಂತ ಈ ಗ್ರಾಮದ ಸುತ್ತಮುತ್ತಲ ಬಂದಂತ ಎಲ್ಲ ಆತ್ಮೀಯ ಹಿರಿಯರಿಗೆ, ತಾಯಂದಿರಿಗೆ, ಯುವಕರಿಗೆ, ಪತ್ರಕರ್ತರು, ದೂರದರ್ಶನದವರಿಗೆ, ಬಳಗದವರಿಗೆ ನಾನು ಮುನೇಪುರು ಕೇಳ್ಕೊಂಡು ತಮ್ಮೆಲ್ಲರೂ ಒಕ್ಕಟ್ಟಿನಿಂದ ರಾಧಾಕೃಷ್ಣ ಸಭಾ ಕೈ ಚಿನ್ನ ಹಸ್ತಕ್ಕೆ ಓಟ್ ಹಾಕಿ ಆ ಕಳಸದಿಂದ ಪ್ರಾರ್ಥನೆ ಕೊಟ್ಟಿದ್ದಾರೆ. ಲೋಕಸಭೆಗೆ ಒಳ್ಳೆಯ ವ್ಯಕ್ತಿ, ಒಬ್ಬ ರಾಜಕಾರಣಿ ಆಗಿ ಇವತ್ತು ಅವರು ಒಂದು ಕಣಕ್ಕೆ ಬಂದಿಲ್ಲ. ಸಮಾಜ ಸೇವಕರಾಗಿ 40 ವರ್ಷ ಸತತವಾಗಿ ಬಡ ಜನರ, ವಿದ್ಯಾರ್ಥಿಗಳ ಒಂದು ಸೇವೆಯನ್ನು ಮಾಡುತ್ತಾ ಎಲೆಮನೆಯಲ್ಲಿ ಇದ್ದಂತ ಅಭ್ಯರ್ಥಿಯನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ನಿಲ್ಲಿಸಿದ್ದಾರೆ. ಇವತ್ತು ತಾವೆಲ್ಲರೂ ದಯಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ಸಾಹೇಬರಿಗೆ ಮತ್ತೆ ಚಲಾವಣೆ ಮಾಡಬೇಕು. ಅದ್ರ ಜೊತೆಯಲ್ಲಿ ಬರುವ ದಿನಗಳಲ್ಲಿ ಸಹಿತ ಒಂದು ಯುವ ಜನತೆಗೆ ಸಹಾಯಕರಾಗಿ ಈ ಭಾಗದ ಅಭಿವೃದ್ಧಿಗಾಗಿ ಹಗಲಿರುಳು ಇವತ್ತು ರಾಧಾಕೃಷ್ಣ ಸಾಹೇಬರು ಕೆಲಸ ಮಾಡ್ತಾರೆ. ಆ ಕಾರಣಕ್ಕಾಗಿ ತಾವೆಲ್ಲರೂ ಇವತ್ತು ಪಕ್ಷದ ಅಭ್ಯರ್ಥಿಗೆ ಬೆಂಬಲ ಕೊಡಬೇಕು. ಬಿಜೆಪಿಯವರು ಇವತ್ತು ಒಂದು ಸುಳ್ಳನ್ನ 10 ಸಾರಿ ಹೇಳಿ ಆ ಸುಳ್ಳನ್ನು ಕರೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ನಂಬಬಹುದು. ದಯಮಾಡಿ ಇಲ್ಲಿ ನೆರೆದಂತವ್ರು ಎಲ್ಲರಿಗೂ ಕೈ ಜೋಡಿಸಿ ಕೇಳ್ತೀನಿ, ತಾವು ದಯಮಾಡಿ ರಾಧಾಕೃಷ್ಣಗೆ ಸಹಾಯ ಮಾಡಿ ಕಾರಣೀಭೂತರಾಗ್ತಾರ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಮತ ಕೊಡ್ಬೇಕಂತ ಕೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಗೊತ್ತಿದೆ. ಈಗ ಚುನಾವಣೆ ಸಾಮಾನ್ಯ ಚುನಾವಣೆ ಅಲ್ಲ, ಬಹಳ ಮಹತ್ವದ ಚುನಾವಣೆ ಇದು. ಯಾಕೆ ಏನು 4-5 ವರ್ಷದಿಂದ ಏನು ಅಭಿವೃದ್ಧಿ ಆಗಿಲ್ಲ ನಮ್ಮ ಮತಕ್ಷೇತ್ರ, ಕಲಬುರಗಿ ಮತಕ್ಷೇತ್ರದಲ್ಲಿ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿದೆ. ನಾವು ಕಲಬುರಗಿ ನಗರಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಬೇಕಾಗಿದೆ. ಇದೆಲ್ಲ ನಾವು ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷದ, ಯಾಕಂದ್ರೆ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಇದೆ. ಎಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಬಂದರೆ ನಮ್ಮ ಕೆಲಸಗಳಾಗ್ತವೆ, ಅದೆಲ್ಲ ಕಷ್ಟ ಆಗ್ತಿಲ್ಲ. ಹಾಗಾಗಿ ನಾವೆಲ್ಲರೂ ನಾವು ಈ ಅಭಿವೃದ್ಧಿ ಕೆಲಸಗಳು ಮುಂದುವರಿಸಬೇಕಾದ್ರೆ ನಾವು ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸ್ಬೇಕು. ಕಾಂಗ್ರೆಸ್ ಅಭ್ಯರ್ಥಿ ಇದಕ್ಕೋಸ್ಕರ ಇದು ಮಾಡಬೇಕು, ಆಶೀರ್ವಾದ ಬೇಕಾಗಿದೆ ಅಂತ ಕೇಳ್ಕೊಳ್ತೇವೆ. ಈಗ ನೀವು ನಮ್ಮನ್ನು ಚುನಾಯಿಸಿ ಕಳಿಸಿದರೆ ಇಲ್ಲಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತೇನೆ ಅಂತ ಭರವಸೆ ಕೊಡ್ತೀನಿ. ದಯವಿಟ್ಟು ನಾನು ಆಶೀರ್ವದಿಸಿ ನೀವು ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಾಗಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.